ನಮಸ್ಕಾರ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಕನ್ನಡ ಬಿಗ್ ಬಾಸ್ ಸೀಸನ್ ಹೇಗೆ ಕ್ರೇಜ್ ಹುಟ್ಟು ಹಾಕಿದೆಯೋ ಹಾಗೆ ಬೇರೆ ಲ್ಯಾಂಗ್ವೇಜ್ ಬಿಗ್ ಬಾಸ್ ಕೂಡ ಅಷ್ಟೇ ಹಲ್ಚಲ್ ಎಬ್ಬಿಸ್ತಾ ಇದೆ. ಅದರಲ್ಲೂ ಬಿಗ್ ಬಾಸ್ ತಮಿಳು ಸೀಸನ್ 9 ಇತ್ತೀಚೆಗೆ ಸಖತ್ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಬಿಗ್ ಬಾಸ್ ಹೋಸ್ಟ್ ವಿಜಯ್ ಸೇತುಪತಿ ಇಬ್ಬರು ಸ್ಪರ್ಧಿಗಳಿಗೆ ನೀಡಿದ ರೆಡ್ ಕಾರ್ಡ್. ತಮಿಳು ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಬ್ಬರಿಗೆ ರೆಡ್ ಕಾರ್ಡ್ ಕೊಟ್ಟು ಮನೆಯಿಂದ ಹೊರಗೆ ಕಳುಹಿಸಲಾಗಿದೆ. ವಿಜಯ್, ಪಾರ್ವತಿ ಮತ್ತು ಕಮರುದ್ದೀನ್ ಅವರು ಮನೆಯಿಂದ ಹೊರ ಹೋದವರು. ಅವರು ಟಿಕೆಟ್ ಟು ಫಿನಾಲೆಯ ಕಾರಿನ ಟಾಸ್ಕ್ನಲ್ಲಿ ಸಹ ಸ್ಪರ್ಧಿ ಸಾಂದ್ರಾಗೆ ಕಿರುಕುಳ ನೀಡಿದ್ರು. ಕಾರಿನಿಂದ ಒದ್ದು ಅವರನ್ನ ತಳ್ಳಿದ್ರು. ಅಲ್ಲದೆ ಆಕೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಸಾಂದ್ರಾ ಪೆಟ್ಟಾಗಿ ಆಸ್ಪತ್ರೆಗೆ ಕೂಡ ಸೇರಿದ್ರು. ಇದನ್ನ ಅನೇಕರು ಖಂಡಿಸಿದ್ರು. ಪಾರ್ವತಿ ಹಾಗೂ ಕಮರುದ್ದೀನ್ಗೆ ಶೋನ ಹೋಸ್ಟ್ ವಿಜಯ್ ಸೇತುಪತಿ ರೆಡ್ ಕಾರ್ಡ್ ಅನ್ನ ಈಗ ಕೊಟ್ಟಿದ್ದಾರೆ. ಈ ಮೂಲಕ ಅವರನ್ನ ಹೊರಕ್ಕೆ ಕಳುಹಿಸಲಾಗಿದೆ. ರೆಡ್ ಕಾರ್ಡ್ ಪಡೆದ್ರೆ ಆ ಸ್ಪರ್ಧೆಗೆ ಸಾಕಷ್ಟು ತೊಂದರೆಗಳು ಎದುರಾಗ್ತವೆ. ಹಾಗಿದ್ರೆ ಏನೇನಾಗತ್ತೆ? ಬಿಗ್ ಬಾಸ್ ಆಟವನ್ನ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಎಂಬ ಉದ್ದೇಶದಿಂದ ಕಠಿಣ ನಿಯಮವನ್ನ ಆ ಒಂದು ಬಿಗ್ ಬಾಸ್ ನಡೆಸುವಂತವರು ಮಾಡಿರ್ತಾರೆ. ಒಂದೊಮ್ಮೆ ಬಿಗ್ ಬಾಸ್ನಿಂದ ತಾವಾಗೆ ಹೊರ ಹೋಗಲು ಬಯಸಿದ್ರೆ ಅವರು ಬಿಗ್ ಬಾಸ್ ತಯಾರಕರಿಗೆ ಹಣ ಕೊಡಬೇಕು ಎನ್ನಲಾಗಿದೆ. ಅದೇ ರೀತಿ ರೆಡ್ ಕಾರ್ಡ್ ಅನ್ನ ಪಡೆದ್ರೆ ಕೆಲವು ಕಠಿಣ ನಿಯಮ ಕೂಡ ಇದೆ. ರೆಡ್ ಕಾರ್ಡ್ ತೋರಿಸಿದ ಬಳಿಕ ಅದನ್ನ ಪಡೆದ ಸ್ಪರ್ಧಿಗಳು ತಕ್ಷಣ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು. ಅದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನದ ಸಂಬಳ ಅವರಿಗೆ ಸಿಗೋದಿಲ್ಲ. ಇನ್ನು ಬಿಗ್ ಬಾಸ್ ಫಿನಾಲೆಗೆ ಬರುವಂತೆಯೂ ಕೂಡ ಅವರಿಗೆ ಇರೋದಿಲ್ಲ. ಅವರು ಯಾವುದೇ ರೀತಿಯಾಗಿ ಬಿಗ್ ಬಾಸ್ ಫಿನಾಲೆಯ ವೇದಿಕೆಗೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಇದರ ಜೊತೆಗೆ ಅವರು ಮುಂದೆ ಯಾವ ಸೀಸನ್ಗೂ ಕೂಡ ಬರೋದಕ್ಕೆ ಅರ್ಹರಲ್ಲ ಎನ್ನಲಾಗ್ತಾ ಇದೆ. ಸ್ಪರ್ಧಿಯು ಬಿಗ್ ಬಾಸ್ ಮನೆಯ ಪ್ರಮುಖ ನಿಯಮಗಳಲ್ಲಿ ಒಂದಾದ ದೈಹಿಕ ಹಿಂಸೆ ಅಥವಾ ಅನುಚಿತ ಭಾಷೆಯನ್ನ ಬಳಸಿ ನಿಯಮವನ್ನ ಉಲ್ಲಂಘಿಸಿದ್ರೆ ನಿರೂಪಕರು ಅವರಿಗೆ ರೆಡ್ ಕಾರ್ಡ್ ನೀಡಿ ಅವರನ್ನ ಹೊರಹಾಕುವ ಅವಕಾಶ ಇರುತ್ತೆ. ಬಿಗ್ ಬಾಸ್ ಒಪ್ಪಂದದಲ್ಲಿ ಇದು ಸಾಮಾನ್ಯ ನಿಯಮ ಅಂತಲೇ ಹೇಳಲಾಗುತ್ತೆ. ಆದರೆ ಇದನ್ನ ಅಧಿಕೃತವಾಗಿ ಎಲ್ಲಿಯೂ ಕೂಡ ದಾಖಲಿಸಲಾಗಿಲ್ಲ. ಪಾರ್ವತಿ ಮತ್ತು ಕಮರುದ್ದೀನ್ ಅವರ ಸಂಬಳವನ್ನ ಲಕ್ಷಗಳಲ್ಲಿ ನಿಗದಿಪಡಿಸಲಾಗಿತ್ತು. ಆದರೆ ಈಗ ಅವರಿಗೆ ರೆಡ್ ಕಾರ್ಡ್ ಸಿಕ್ಕಿರೋದ್ರಿಂದ ಅವರಿಗೆ ಆ ಸಂಬಳ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.